ನಮ್ಮಲ್ಲಿ ತುಂಬಾ ಜನ ಈ ತರ ತಪ್ಪು ಮಾಡ್ತಾ ಇದ್ದೇವೆ. ನಾವು ಮಾಡ್ತಿರುವ ಕಳ್ಳತನ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಇದನ್ನ ನಮಗೆ ನಮ್ಮ ಗುರುಗಳು ಪ್ರಾರಂಭದಲ್ಲಿ ಏನು ಇದನ್ನ ಪಾಠ ಮಾಡುವಾಗ ಇದನ್ನು ಒತ್ತಿ ಒತ್ತಿ ಹೇಳಿದ್ರು. ಅದು ನಿಜವಾಗಿಯೂ ನಮ್ಮ ಇಡೀ ಜೀವನಕ್ಕೆ ಸಹಾಯಕ್ಕೆ ಬರುವಂತದ್ದು. ಜರಾ ಮಾಂದ್ಯಮುಪೈತಿ ಚ ಅಂದ್ರೆ ಈ ಮುಪ್ಪು ಮಂದವಾಗ್ಬಿಡತ್ತೆ ಅಂತ, ಸುಲಭವಾಗಿ ಮುಪ್ಪು ಬರೋದಿಲ್ಲ, ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲಿ ಹೇಳ್ತಾರೆ ನೋಡಿ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದನ್ನು ನಾವು ತಡಿಬೇಕು ಅಂತ ಹೇಳ್ತಾರೆ. ಅದು ಏನು ಅಂತ ನೋಡೋಣ, ಅದನ್ನ ಸರಿಯಾಗಿ ನಾವು ಫಾಲೋ ಮಾಡೋಣ. ಯಾಕೆಂದ್ರೆ ಅದು ಇವತ್ತಿಗೆ ತುಂಬಾ ಸಮಸ್ಯೆ ಕಾರಣ ಆಗ್ತಾ ಇದೆ. ನಮಸ್ಕಾರ. ಇಂದು ನಾವು ಚರಕ ಸಂಹಿತೆಯ ಸೂತ್ರಸ್ಥಾನದ 7ನೇ ಅಧ್ಯಾಯ ನ ವೇಗಾಂಧಾರಣೀಯ ಅಧ್ಯಾಯದ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ, ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಬಹುತೇಕ ಯಾವುದೇ ನಿಜ ಮತ್ತೆ ಆಗಂತುಜ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಂದ ತಕ್ಷಣ ತುಂಬಾ ಜನರಿಗೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಏನಂದ್ರೆ, ನನಗೆ ಇರುವಂತ ಕಾಯಿಲೆಗೆ ಏನಾದರೂ ಮನೆ ಮದ್ದು ಅಥವಾ ಏನಾದರೂ ಔಷಧ, ಅದಕ್ಕೆ ಹೇಳಿದ್ರೆ ನಾನು ಅದನ್ನು ನೋಡ್ತೇನೆ, ಫಾಲೋ ಮಾಡ್ತೇನೆ ಅಂತ. ಬಟ್ ಇದು ತುಂಬಾ ದೊಡ್ಡ ತಪ್ಪು ನಾವು ಮಾಡ್ತಾ ಇರೋದು. ಯಾರೋ ಬೇರೆಯವರು ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ನಮ್ಗೆ ಅನ್ಸೋದೇನು ಅಂತಂದ್ರೆ, ಆಕ್ಸಿಡೆಂಟ್ ಆಗೋದೆಲ್ಲ ಬೇರೆಯವ್ರ ಗಾಡಿದು, ನಾನು ಎಷ್ಟು ಬೇಕಾದ್ರೂ ಫಾಸ್ಟ್ ಆಗಿ ಹೋಗ್ಬೋದು ಅಂತ. ನಮಗೆ ಕೋವಿಡ್ ಬಂದಾಗ ನಮ್ಗೆ ಹಾಗೆ ಆಗಿತ್ತು. ಕೋವಿಡ್ ಅಂದ್ರೆ ಅದು ನಮ್ಮ ಪಕ್ಕದ ದೇಶಕ್ಕೆ ಬರೋದು, ಅಥವಾ ಪಕ್ಕದ ರಾಜ್ಯಕ್ಕೆ ಬರೋದು, ಅಥವಾ ಪಕ್ಕದ ಜಿಲ್ಲೆಗೆ ಬರೋದು, ಅಥವಾ ಪಕ್ಕದ ಸಿಟಿಗೆ ಬರೋದು. ಬಟ್ ನಮ್ಮ ಊರಿಗೆ ಅಥವಾ ನಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದ್ ವೇಳೆ ನಮ್ಮ ಮನೆಗೆ ಬಂದರೂ ಕೂಡ ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ಜನರು ಈ ಕಾರಣಕ್ಕೆ ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಇಂದು ನಾವು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಇಲ್ಲಿ ನಿಜ ರೋಗಗಳು ಅಂತಂದ್ರೆ ನಮ್ಮ ದೇಹದ ಒಳಗಡೆಯಿಂದನೇ ಹುಟ್ಟುವಂತ ರೋಗಗಳು. ಆಗಂತುಜ ರೋಗಗಳು ಅಂದ್ರೆ ಹೊರಗಡೆಯ ಪ್ರಭಾವದಿಂದ ಬರುವಂತವು. ನಾನು ಮುಂದೆ ಹೇಳ್ತಾ ಹೋದಾಗೆ ನಿಮ್ಗೆ ಅದು ಕ್ಲಾರಿಟಿ ಬರುತ್ತೆ ಏನು ಅಂತ. ಮತ್ತೆ ಈ ಎಲ್ಲ ವಿಷಯಗಳನ್ನ ನಾವು ಅಧ್ಯಯನ ಮಾಡುವಾಗ, ಅಂದ್ರೆ ನಾವು ಕಾಲೇಜಲ್ಲಿ ಇದ್ದಾಗ ನಮ್ಗೆ ಏನಿಸ್ತಿತ್ತು ಅಂತಂದ್ರೆ, ಒಂದು ಮೆಡಿಕಲ್ ಇದರಲ್ಲಿ ಪುಸ್ತಕದಲ್ಲಿ ಇದೆಲ್ಲ ವಿಷಯಗಳು ಯಾಕೆ ಅಂತ ಅನ್ನೋದು ಫೀಲಿಂಗ್ ಬರ್ತಿತ್ತು. ಅದನ್ನ ನಾವು ಹೇಳ್ತಾ ನಿಮಗೂ ಅದೇ ತರ ಫೀಲ್ ಬರ್ಬೋದು. ಮೆಡಿಕಲ್ ಪುಸ್ತಕದಲ್ಲಿ ಇದೆಲ್ಲ ವಿಷಯ ಯಾಕೆ ಅಂತ. ಆದ್ರೆ ಇವತ್ತು ಪ್ರಾಕ್ಟೀಸ್ ಮಾಡುವಾಗ ಅರ್ಥ ಆಗ್ತಿದೆ, ಅಥವಾ ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ, ಈ ಏನು ನಾನು ಹೇಳಲಿಕ್ಕೆ ಹೊರಟಿದ್ದೀನೋ ಅವೇ ಬಹಳಷ್ಟು ಸಮಸ್ಯೆಗಳಿಗೆ, ಇವತ್ತು ತುಂಬಾ ಕಷ್ಟ ಅಂತ ತೊಂದರೆ ಕೊಡುವಂತ ಸಮಸ್ಯೆಗಳಿಗೆ ಇವೇ ಮುಖ್ಯ ಕಾರಣ ಆಗಿದ್ದಾವೆ ಅಂತ. ಎಸ್, ಶುರು ಮಾಡೋಣ. ನ ವೇಗಾನ್ ಧಾರಯೇ ಧೀಮಾನ್ ಜಾತಾನ್ ಮೂತ್ರ ಪ್ರದೇಶಯೋ ನ ರೇತಸೋ ನ ವಾತಸ್ಯ ನ ಛರ್ದ್ಯಾ ಕ್ಷವಥೋರ್ ನ ಚ ನೋದ್ಗಾರಸ್ಯ ನ ಜೃಂಭಾಯ ನ ವೇಗಾನ್ ಪಿಪಾಸಯೋ ನ ಬಾಷ್ಪಸ್ಯ ನ ನಿದ್ರಾಯ ನಿಶ್ವಾಸಸ್ಯ ಶ್ರಮೇಣ ಚ. ಅಂದ್ರೆ ಈ ಎಲ್ಲ ಏನು 13 ರೀತಿಯ ನ್ಯಾಚುರಲ್ ಅರ್ಜಸ್ ಅನ್ನ ಹೇಳಿದೆ ನಾನು, ಅವು ಎಲ್ಲವನ್ನ ನಾವು ತಡಿಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೂತ್ರ ಅಥವಾ ಮಲ, ವೀರ್ಯ, ಅಧೋವಾತ, ಕೆಳಗಡೆ ಗಾಳಿ ಪಾಸ್ ಆಗತ್ತಲ್ಲ ಅದು, ವಾಂತಿ, ಸೀನು ಅಥವಾ ತೇಗು, ಆಕಳಿಕೆ, ಹಸಿವು, ಬಾಯಾರಿಕೆ, ಕಣ್ಣೀರು ಅಥವಾ ಅಳುವಾಗ, ಕಣ್ಣೀರು ಅನ್ನೋದಕ್ಕಿಂತ ನಾವು ಬಾಷ್ಪಸ್ಯ ಅಂತ ಹೇಳಿದ್ರು, ಅಂದ್ರೆ ಕಣ್ಣೀರೇ, ಬಟ್ ಸ್ಟಿಲ್ ಅದು ಏನು ಅಳುವಂತ ತಡೆಯೋದು ಅಂತ. ಮತ್ತೆ ನಿದ್ರೆ, ಮತ್ತೆ ನಿಶ್ವಾಸ, ಅಂದ್ರೆ ನಮಗೆ ಆದಾಗ ಆಗುವಂತ ನಿಶ್ವಾಸಕ್ಕೆ ಶ್ರಮೇಣಚ, ಅಂದ್ರೆ ಶ್ರಮ ಆದಾಗ ಬರುವಂತ ಏದುಸಿರು ಇರುತ್ತಲ್ಲ, ಇದು ಯಾವ್ದನ್ನು ತಡಿಬಾರ್ದು ಅಂತ. ಈ 13ರಲ್ಲಿ ಯಾವುದನ್ನ ತಡೆದರೂ ಕೂಡ ನಮಗೆ ಹಲವಾರು ಕಾಯಿಲೆಗಳು ಬರ್ತವೆ. ಆ ಕಾಯಿಲೆಗಳನ್ನು ಗುಣಪಡಿಸೋದು ಹೇಗೆ ಅನ್ನೋದನ್ನು ಹೇಳಿದರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾವ್ಯಾವ ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಲ್ಲ. ಮುಖ್ಯವಾಗಿ ನಾವು ನಮ್ಮ ನ್ಯಾಚುರಲ್ ಅರ್ಜಸ್ ಅನ್ನ ಯಾವತ್ತು ತಡಿಬಾರದು ಅಂತ. ಅಷ್ಟಾಂಗ ಹೃದಯದಲ್ಲಿ ಒಂದು ಮಾತು ಬರುತ್ತೆ, ನ ವೇಗಿತೋ ಅನ್ಯ ಕಾರ್ಯ ಅಂತ. ಅಂದ್ರೆ ನಮಗೆ ಈ ಅರ್ಜಸ್ ಇರುವಾಗ, ಈಗ ಮೂತ್ರ ಮಾಡಬೇಕು, ಮಲ ವಿಸರ್ಜನೆ ಮಾಡಬೇಕು, ಅಥವಾ ಹಸಿವೆ ಆಗಿದೆ ಊಟ ಮಾಡಬೇಕು, ಬಾಯಾರಿಕೆ ನೀರು ಕುಡಿಬೇಕು, ಈ ತರ ದೇಹಕ್ಕೆ ಇದ್ದಾಗ ಅದನ್ನು ಮೊದಲು ಮುಗಿಸ್ಕೊಳ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡಬಾರ್ದು ಅಂತ. ನಮಗೆ ಎಷ್ಟೋ ಬಾರಿ ಹೇಗಾಗುತ್ತೆ ಅಂತಂದ್ರೆ, ಅವರು 50, 60, 70ನೇ ವಯಸ್ಸಿನಲ್ಲಿ ಮೂತ್ರ ಮಾರ್ಗಕ್ಕೆ ಸಂಬಂಧಪಟ್ಟ ಸುಮಾರು ಸಮಸ್ಯೆ ಹಿಡ್ಕೊಂಡು ಬರ್ತಾರೆ. ನನಗೆ ತುಂಬಾ ಕಷ್ಟ ಆಗ್ತಿದೆ, ಇದೆಲ್ಲ ಸಮಸ್ಯೆ, ಡಾಕ್ಟರ್ಸ್ ಆಪರೇಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ, ಈಗೇನ್ ಮಾಡ್ಬೇಕು ಅಂತ. ಅವ್ರನ್ನ ಕೆದಕಿ ಕೇಳಿದ್ರೆ ಗೊತ್ತಾಗುತ್ತೆ, ಕೆಲಸದ ಕಾರಣದಿಂದಾಗಿ ಅವರು ಮೂತ್ರ ವಿಸರ್ಜನೆಯನ್ನ ತಡಿತಾ ಇರ್ತಾರೆ. ಆವಾಗ ಏನೂ ಅನ್ಸಲ್ಲ, ದೊಡ್ಡ ಸಮಸ್ಯೆ ಆಗೋದೇ ಅದು. ನಮಗೆ 15, 20, 25, 30 ವರ್ಷ ಆಗೋವರೆಗೆ ಯಾವುದೇ ಫೀಲಿಂಗ್ ಬರಲ್ಲ, ಸಮಸ್ಯೆ ಕಾಣಿಸಲ್ಲ, ಏನೂ ದೇಹಕ್ಕೆ ತೊಂದರೆ ಆಗಲ್ಲ. ಆದ್ರೆ ಆ ಮಾಡಿದ ತಪ್ಪಿನ ಫಲವನ್ನ ಮುಂದೆ 50, 60, 70 ಆದಾಗ ಅನುಭವಿಸ್ಬೇಕಾಗತ್ತೆ. ದೊಡ್ಡ ಸಮಸ್ಯೆ ಏನು ಅಂದ್ರೆ, ಈಗಿನ 15, 20 ವರ್ಷ ಒಳಗಿನ ಹುಡುಗರು ಇರ್ತಾರಲ್ಲ, ಅವರಿಗೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತಂದ್ರೆ, ನನಗೊಂದಿನ 50, 60 ವರ್ಷ ಆಗ್ಬೋದು ಅಂತಾನೆ ಅನ್ಸಲ್ಲ, ನಾನು ಯಾವಾಗಲೂ ಯೌವನದಲ್ಲಿ ಇರ್ತೇನೆ ಅಂತ ಅಂದ್ಕೊಳ್ತಾರೆ. ತುಂಬಾ ಜನ ಹಾಗೆ ಅಂದ್ಕೊಳ್ತಾರೆ. ಇದು ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ 13 ಏನು ನಮ್ಮ ವೇಗಗಳಿವೆಯಲ್ಲ ಅವುಗಳನ್ನು ತಡಿಬಾರ್ದು. ಈಗ ಇನ್ನೊಂದು ಹೊಸ್ತಿದೆ, ಧಾರಣೀಯ ವೇಗ. ಯಾವ್ಯಾವ ಅರ್ಜಸ್ ಅನ್ನ ತಡಿಬಾರ್ದು ಅನ್ನೋದ್ರ ಬಗ್ಗೆ ನಾವು ಹಿಂದೆ ಬಹಳಷ್ಟು ಬಾರಿ ಬೇರೆ ಬೇರೆ ಹೇಳಿರ್ತಾರೆ, ನಾನು ಹೇಳಿದ್ದೇನೆ. ಆದ್ರೆ ಈಗ ನಾನು ಹೇಳಲಿಕ್ಕೆ ಹೊರಟಿರೋದು, ನಮ್ಮ ಯಾವ ಈ ನಮ್ಮ ವೇಗಗಳು ದೇಹದ ಒಳಗಡೆಯಿಂದ ಅಥವಾ ಇದರಲ್ಲಿ ಬರುವಂತ ವೇಗ ಅಂದ್ರೆ ಅರ್ಜಸ್ ಇರುತ್ತಲ್ಲ, ಇದು ಮಾಡ್ಬಿಡ್ಬೇಕು, ಅದು ಆಗ್ಬೇಕು ಅಂತ. ಈಗ ಮೂತ್ರ ಮಾಡಬೇಕು ಅಂತಂದ್ರೆ ತಡಿಬಾರ್ದು ಅಂತ ಕೇಳಿದ್ವಿ, ಬಟ್ ಯಾವ್ದನ್ನ ತಡಿಬೇಕು ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದು ಇಮಾಂಸ್ತು ಧಾರಯೇದ್ ವೇಗ ನಿತಾರ್ಥಿ ಪ್ರೇತ್ಯಯೇಚೇಹ ಚ ಸಾಹಸಾನಾಂ ಅಶಸ್ತಾನಾಂ ಮನೋ ವಾಕ್ಕಾಯ ಕರ್ಮಣ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು
ವಾಕ್ ಅಂದ್ರೆ ಮಾತು, ಮತ್ತೆ ನಮ್ಮ ಕೆಲಸ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದನ್ನು ನಾವು ತಡಿಬೇಕು ಅಂತ ಹೇಳ್ತಾರೆ. ಅದು ಏನು ಅಂತ ನೋಡೋಣ. ಅದನ್ನ ಸರಿಯಾಗಿ ನಾವು ಫಾಲೋ ಮಾಡೋಣ. ಯಾಕೆಂದ್ರೆ ಅದು ಇವತ್ತಿಗೆ ತುಂಬಾ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮೊದಲನೇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಲೋಭ, ಶೋಕ, ಭಯ, ಸಿಟ್ಟು, ಆ, ಅಹಂಕಾರ, ಇಂಥವುಗಳನ್ನು ತಡಿಬೇಕು. ರಾಗ ಅಂತ ಕೂಡ ಹೇಳ್ತಾರೆ. ರಾಗ, ಅವಿದ್ಯಾ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ರಾಗ ಅಂತಂದ್ರೆ ನನಗೆ ಆಸೆ, ಅದು ಬೇಕು ಇದು ಬೇಕು ಅನ್ನುವಂಥದ್ದು. ಇದೆಲ್ಲ ಕೇಳುವಾಗ ಪ್ರವಚನ ಅಂತ ಅನ್ಸುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಒಂದ್ಸಲ ಇವುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೋಡಿದ್ರೆ ಸಿಗುವ ಸುಖ, ಅದು ಗೊತ್ತಾದ್ರೆ ಅದರಲ್ಲಿರುವಂತಹ ಆ ಸುಖ ಇದೆಯಲ್ಲ, ಅದು ಯಾವುದು ಬೇರೆ ಸುಖ ಈ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಒಂದ್ ಸಣ್ಣ ಚೂರು ರುಚಿ ಸಿಕ್ಕರೂ ಸಾಕು. ದುರದೃಷ್ಟವಶಾತ್ ನಾವು ಇವತ್ತು ದೇವರ ಪೂಜೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳುವಂಥವ್ರು ಕೂಡ ಬಹಳಷ್ಟು ಬಾರಿ ಒಂದೋ ಗ್ರೀಡ್ ಅಥವಾ ಇನ್ನೊಂದು ಫಿಯರ್, ಅಂದ್ರೆ ಒಂದು ಆಸೆಯ ಕಾರಣದಿಂದ ನನಗೆ ಅದ್ರ ದೇವರೇ ಅದನ್ನು ಕೊಡು ಇದನ್ನು ಕೊಡು ಅಂತ, ಅಥವಾ ಭಯದ ಕಾರಣದಿಂದಾಗಿ ನನಗೆ ಅದು ಮಾತ್ರ ಮಾಡಬೇಡ, ಇದು ಮಾತ್ರ ಮಾಡಬೇಡ, ಅಥವಾ ಈ ಸಮಸ್ಯೆಯನ್ನು ತಪ್ಪಿಸ್ಬಿಡು, ಈ ರೀತಿ ನಾವು ದೇವರ ಹತ್ರ ಕೇಳ್ಕೊಳ್ತೇವೆ ಹೊರತು ನಮ್ಮ ಲೋಭ, ಶೋಕ, ಭಯ, ಕ್ರೋಧ, ಅಹಂಕಾರ, ಅವಿದ್ಯಾ ಅಥವಾ ರಾಗ ಇವುಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಾಗಿ ಮನಸ್ಸು ಆದಷ್ಟು ಶುದ್ಧವಾಗಿರೋ ತರ ನಾವು ನೋಡ್ಕೊಳ್ಬೇಕು. ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಸಿಗುವ ಸುಖವನ್ನು ನೋಡಬೇಕು ಅಂತ. ಮುಂದಿಂದು ಮಾತಿಗೆ ಸಂಬಂಧಪಟ್ಟಿದ್ದು ಪರುಷಸ್ಯ ಅತಿಮಾತ್ರಸ್ಯ ಅಂತ ಹೇಳ್ತಾರೆ. ಅಂದ್ರೆ ಪರುಷ ಅಂದ್ರೆ ತುಂಬಾ ಕಠಿಣವಾದ, ತುಂಬಾ ಒರಟಾದ ಮಾತುಗಳನ್ನ ಆಡೋದು. ತೀರಾ ಅನಿವಾರ್ಯ ಆದ್ರೆ ಕೆಲವೊಂದು ಬಾರಿ ಬೇಕಾಗಬಹುದು, ಬಟ್ ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಅತಿಮಾತ್ರಸ್ಯ, ಅತಿಯಾಗಿ ಮಾತಾಡೋದು. ನಾವು ಎಷ್ಟು ಮಾತು ಕಡಿಮೆ ಮಾಡ್ತೀವೋ ಅಷ್ಟು ಸಮಸ್ಯೆಗಳು ಕಡಿಮೆ, ಇದರಲ್ಲಿ ಯಾವ ಡೌಟು ಇಲ್ಲ. ಹಾಗಾಗಿ ನಾವು ಮಾತು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಕೂಡ ಆ ಪ್ರಯತ್ನವನ್ನು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಇಷ್ಟಿಷ್ಟೇ ಆದ್ರೂ ನಾವು ಇಂಪ್ರೂವ್ ಆಗ್ತಾ ಹೋದ್ರೆ ಅದೇ ದೊಡ್ಡದು. ಮತ್ತೆ ಅನೃತವಾದ ಮಾತುಗಳನ್ನ ಆಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಸುಳ್ಳು ಹೇಳ್ಬಾರ್ದು ಅಂತ. ಅಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಸುಳ್ಳು ಹೇಳ್ಬಾರ್ದು ಅಂತ ದಿನಾ ಅಂದ್ಕೊಳ್ತಾ ಹೋದ್ರೆ ಇಷ್ಟಿಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅಕಾಲಯುಕ್ತಸ್ಯ ಅಂತ ಹೇಳ್ತಾರೆ. ಕಾಲಕ್ಕೆ ಸಂಬಂಧಪಟ್ಟಿದ್ದು ಈ ಯಾವುದೋ ಬೇರೆ ವಿಷಯ ಮಾತಾಡೋದು ಅಂತ, ಆ ಸಮಯಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದು ಬಿಟ್ಟು ಬೇರೆ ಮಾತಾಡೋದು, ಈ ತರ ಎಲ್ಲ ಮಾಡಿದ್ರೆ ಆವಾಗ ಅದರಿಂದ ಸಮಸ್ಯೆಗಳಾಗ್ತವೆ ಅಂತ. ಮತ್ತೆ ಇಲ್ಲೊಂದು ವಿಷಯ ಹೇಳ್ತಾರೆ ಏನಂದ್ರೆ, ನಾವು ಆಡುವ ಪ್ರತಿ ಮಾತಿಗೂ ಶಕ್ತಿ ಇದೆ ಅಂತ. ನಾವು ಆಡುವ ಪ್ರತಿ ಶಬ್ದವೂ ಮಂತ್ರವೇ. ಹಾಗಾಗಿ ನಮ್ಮ ಬಾಯಿಯಿಂದ ಬರುವ ಕೆಟ್ಟ ಶಬ್ದ ಇರುತ್ತಲ್ಲ, ಅದರಿಂದ ನೆಗೆಟಿವ್ ಸಮಸ್ಯೆ ನಮ್ಮ ದೇಹಕ್ಕಾಗತ್ತೆ ಅಂತ. ಯಾಕೆಂದ್ರೆ ನಮ್ಮ ಯೋಗ ಗುರುಗಳು ಹೇಳ್ತಿದ್ರು, ಓದಿಂದ ಳದವರೆಗೆ ಏನೇನು ಶಬ್ದಗಳಿವೆಯಲ್ಲ, ಆ ಶಬ್ದಗಳು ಅಥವಾ ಅಕ್ಷರಗಳಿವೆಯಲ್ಲ, ಆ ಅಕ್ಷರಗಳಿಗೆ ನಮ್ಮ ದೇಹಕ್ಕೆ ಸಂಬಂಧ ಇದೆ ಅಂತ. ಹೇಗೆ ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಷರ್ ಅಲ್ಲಿ ಕೈಯ ಈ ಭಾಗದಲ್ಲಿ ಹಸ್ತದ ಈ ಭಾಗವನ್ನ, ಈ ಒಂದು ದೇಹವನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಈ ಒಂದು ಆರ್ಗನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಒಂದೊಂದು ಶಬ್ದವು, ಒಂದೊಂದು ಅಕ್ಷರವು ಒಂದೊಂದು ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ನಾವು ಕೆಟ್ಟ ಮಾತುಗಳನ್ನ, ಸುಳ್ಳು ಮಾತುಗಳನ್ನ, ಅಥವಾ ಒಂದು ಲೆವೆಲ್ಗಿಂತ ಕಡಿಮೆ ಇರುವಂತ ಮಾತುಗಳನ್ನ ಆಡಿದ್ರೆ ಆಗ ಖಂಡಿತ ನಮ್ಮ ದೇಹದ ಆ ಭಾಗಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಮ್ಮ ಯೋಗ ಗುರುಗಳು ಹೇಳ್ತಾ ಇದ್ರು. ಬಹಳಷ್ಟು ಬಾರಿ ಅವರು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ರು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ಹೀಗೆ ಹೇಳಿದ್ರೆ ಇದು ಮೂಢನಂಬಿಕೆ ಅಂತ ಅನ್ಸುತ್ತೆ. ಏನ ಅಕ್ಷರಕ್ಕೂ ದೇಹದ ಅಂಗಗಳಿಗೂ ಸಂಬಂಧ ಇದೆ ಅಂತಂದ್ರೆ ಹೇಗೆ ಒಪ್ಕೊಳ್ಳೋದು, ಹುಚ್ಚುಚ್ಚು ಮಾತಾಡಬಾರ್ದು ಅಂತ ಅನಿಸ್ಬೋದು. ಆದ್ರೆ ಅವರು ಮಾಡಿ ತೋರಿಸ್ತಿದ್ರು. ನಮಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವರು ಮನಸ್ಸಿನಲ್ಲಿ ಯಾವುದೋ ಒಂದು ಅಕ್ಷರವನ್ನು ಹೇಳ್ತಿದ್ರು. ಉದಾಹರಣೆಗೆ ಈ ಅಂತ ಅಕ್ಷರ ಹೇಳ್ತಿದ್ರು ಅಂತ ಇಟ್ಕೊಳ್ಳಿ. ಸೊ ಅಥವಾ ಯಾವುದೋ ಒಂದು ಅಕ್ಷರ ಹೇಳ್ತಿದ್ರು, ನಮ್ಮ ದೇಹದ ಯಾವುದೋ ಒಂದು ಅಂಗಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆ ದೇಹದ ಯಾವ ಭಾಗಕ್ಕೆ ವೈಬ್ರೇಷನ್ ಆಗುತ್ತೆ ನೋಡಿ ಅಂತ ಹೇಳ್ತಿದ್ರು. ಆಗ ಅವರು ಯಾವ ಅಂಗದ ಅಕ್ಷರವನ್ನ ಮನಸ್ಸಿನಲ್ಲಿ ಹೇಳ್ಕೊಂಡ್ರೋ ಆ ಅಂಗ ನಮಗೆ ವೈಬ್ರೇಷನ್ ಆಗ್ತು. ಉದಾಹರಣೆಗೆ ನಾವೆಲ್ಲರೂ ಹೇಳ್ತಿದ್ವಿ, ಕಿವಿಯಲ್ಲಿ ಏನೋ ವೈಬ್ರೇಷನ್ ಆದಂಗಾಯ್ತು ಅಂತ. ಎಲ್ರಿಗೂ ಅದೇ ಉತ್ತರ. ಯಾಕೆ ಎಲ್ರಿಗೂ ಹಾಗೆ ಆಗ್ತಿತ್ತು? ಕೆಲವೊಮ್ಮೆ ತಪ್ಪದು ಆಗ್ತಿತ್ತು, ಯಾಕೆಂದ್ರೆ ನಮ್ಗೆ ಆ ಕಾನ್ಸಂಟ್ರೇಷನ್ ಬರಲಿಲ್ಲ ಅಂತಂದ್ರೆ. ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಅಂತ. ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸಾಧ್ಯವಾದಷ್ಟು ಮಾತಿನ ವಿಷಯದಲ್ಲಿ ಅದನ್ನ ಧಾರಣೆ ಮಾಡಬೇಕು. ಅಂದ್ರೆ ಅದನ್ನ ಆಗ್ಲಿಕ್ಕೆ ಬಿಡಬಾರದು ಅಂತ. ಸುಳ್ಳು ಹೇಳ್ಬೇಕು ಅಂತ ಬಾಯಿಗೆ ಬರುತ್ತೆ, ಆಗ ಅದನ್ನ ತಡಿಬೇಕು. ಇನ್ನು ಮೂರನೇದು ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಕಾಯೇನ ವಾಚಾ ಮನಸ ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಮ ದೇಹದಿಂದ ಮಾಡೋದು. ಒಂದು ಮನಸ್ಸಿನಲ್ಲಿ ನಾವು ಹಿಂಸೆಯನ್ನ ಅಥವಾ ಕೆಟ್ಟದ್ದನ್ನ ಇದನ್ನ ಮಾಡೋದು, ಇನ್ನೊಂದು ಮಾತಿನ ಮೂಲಕ ಮಾಡೋದು, ಇನ್ನೊಂದು ನಮ್ಮ ದೇಹದ ಮೂಲಕ, ಕೆಲಸದ ಮೂಲಕ ಮಾಡೋದು. ಅದು ಉದಾಹರಣೆಗೆ ಪರಪೀಡೆಯನ್ನ ಮಾಡೋದು, ಯಾವುದೋ ಒಂದು ಪ್ರಾಣಿಗೆ ಹಿಂಸೆಯನ್ನ ಕೊಡೋದು, ಅಥವಾ ಅಲ್ಲಿ ಇದನ್ನ ಹೇಳ್ತಾರೆ ಸ್ತ್ರೀ ಭೋಗ ಅಂತ. ಅಂದ್ರೆ ಪರಸ್ತ್ರೀ ಅಥವಾ ಪರ ಪುರುಷ ಭೋಗ ಅಂತೆಲ್ಲ ಹೇಳ್ತಾರೆ. ಸ್ಥೇಯ ಅಂತ ಹೇಳ್ತಾರೆ, ಅಂದ್ರೆ ಕಳ್ಳತನ ಮಾಡೋದು. ಅಂದ್ರೆ ಆ ತರ ಕೆಟ್ಟ ಕೆಲಸಗಳು ನಮಗೆಲ್ಲ ಏನ್ಸುತ್ತೆ ಅಂದ್ರೆ ನಾವು ಕಳ್ಳತನವನ್ನು ಯಾವಾಗ್ಲೂ ಮಾಡೋದಿಲ್ಲ ಅಂತ. ಅದೇ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ನನ್ನ ಹತ್ರ ಪೇಷಂಟ್ ಬರ್ತಾರೆ, ನಾನು ಅವರಿಗೆ 600 ರೂಪಾಯಿ ಔಷಧಿಯಲ್ಲಿ ನಾನು ಅವರಿಗೆ ಗುಣ ಮಾಡಬಹುದು ಅಂತ ನನಗೆ ಗೊತ್ತಿದೆ. ನಾನು ಹಾಗೆ ಮಾಡಲ್ಲ. 600 ರೂಪಾಯಿಗೆ ಔಷಧ ಕೊಡಲ್ಲ. ನನಗೆ ಯಾವುದೋ ನನ್ಗೆ ಲಾಭ ಆಗ್ಬೇಕು ಅಂತ ನಾನು 11, 12, 13 ಸಾವಿರ ರೂಪಾಯಿ ಔಷಧಿ ಕೊಡ್ತೇನೆ ಅಂತ ಇಟ್ಕೊಳ್ಳೋಣ. ಆಗ ಅವರಿಗೆ ಏನು ದುಃಖ ಆಗಲ್ಲ. ಅವರು ಅಂದ್ರೆ ನನಗೆ ಗುಣ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ತಗೊಂಡು ಹೋಗ್ತಾರೆ. ಆದ್ರೆ ನಾನು ಆಗ ಕಳ್ತನ ಮಾಡ್ದಂಗಾಯ್ತು. ಎಷ್ಟು? 12 ಸಾವಿರ ರೂಪಾಯಿ ಔಷಧಿ ಕೊಟ್ರೆ ಆಗ 11,400 ರೂಪಾಯಿ ಕಳ್ತನ ಮಾಡ್ದಂಗಾಯ್ತು. ಅದು ನಿಜವಾಗಿಯೂ ಕಳ್ತನವೇ. ಆ ವ್ಯಕ್ತಿಗೆ ಕದ್ದು ಹೋಗಿದ್ದು ಗೊತ್ತಾಗದೇ ಇರ್ಬೋದು. ನಮ್ಮಲ್ಲಿ ತುಂಬಾ ಜನ ಈ ತರ ತಪ್ಪು ಮಾಡ್ತಾ ಇದ್ದೇವೆ. ನಾವು ಮಾಡ್ತಿರುವ ಕಳ್ತನ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಇದನ್ನ ನಮಗೆ ನಮ್ಮ ಗುರುಗಳು ಪ್ರಾರಂಭದಲ್ಲಿ ಇದನ್ನು ಪಾಠ ಮಾಡುವಾಗ ಇದನ್ನು ಒತ್ತಿ ಹೇಳಿದ್ರು. ಅದು ನಿಜವಾಗಿಯೂ ನಮ್ಮ ಇಡೀ ಜೀವನಕ್ಕೆ ಸಹಾಯಕ್ಕೆ ಬರುವಂತದ್ದು. ಮುಂದೆ
ಅತಿಯಾಗಿ ಏನೇನು ಕೆಲಸ ಮಾಡಬಾರ್ದು ಅಂತಂದು ಹೇಳ್ತಾರೆ. ವ್ಯಾಯಾಮ, ಹಾಸ್ಯ, ಭಾಷ್ಯ, ಅಧ್ವ, ಗ್ರಾಮ್ಯ ಧರ್ಮ, ಪ್ರಜಾಗರಾನ್ ಅಂದ್ರೆ ಅತಿಯಾಗಿ ವ್ಯಾಯಾಮ ಮಾಡೋದು. ಅದು ಜಿಮ್‌ಗೆ ಹೋಗಿ ವ್ಯಾಯಾಮ ಇರ್ಬೋದು, ಅಥವಾ ಬೆಳಗ್ಗೆಯಿಂದ ರಾತ್ರಿವರೆಗೆ ದೇಹ ಪೂರ್ತಿ ಬಿದ್ದೋಗ್ಬೇಕು ಅನ್ನೋ ದುಡಿಯೋದಿರ್ಬೋದು. ಅದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ. ಹಾಗಾಗಿ ಅತಿಯಾಗಿ ಕೆಲಸ ಮಾಡೋದು, ಅತಿಯಾಗಿ ವ್ಯಾಯಾಮ ಮಾಡೋದು ತಪ್ಪು ಅಂತ. ತುಂಬಾ ಜನ ಜಿಮ್‌ಗೆ ಹೋಗಿ ಜಿಮ್ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆಲ್ಲ ನೀವು ಕೇಳಿದಿರಲ್ಲ. ಅದಕ್ಕೆ ಕಾರಣ ಅವರು ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡಿರೋದಲ್ಲ, ಅತಿಯಾಗಿ ಎಕ್ಸರ್ಸೈಸ್ ಮಾಡಿರೋದು. ಆಮೇಲೆ ಅತಿಯಾಗಿ ಹಾಸ್ಯ, ಭಾಷ್ಯ ಅಂದ್ರೆ ಅತಿಯಾಗಿ ಮಾತಾಡೋದು, ಅತಿಯಾಗಿ ನಗೆಯಾಡೋದೆಲ್ಲ ಮಾಡಬಾರ್ದು. ಇಡೀ ದಿನ ಮಾತಾಡ್ತಾನೆ ಇರೋದು. ಅಥವಾ ಅಧ್ವ ಅಂದ್ರೆ ಅತಿಯಾಗಿ ನಡೆಯೋದು. 10 ಕಿಲೋಮೀಟರ್ ನಡೀತೇನೆ, 15 ಕಿಲೋಮೀಟರ್ ನಡೀತೇನೆ, ಹಾಗೆ ಅತಿಯಾಗಿ ನಡೆಯೋದು ಮಾಡಬಾರ್ದು. ವಾಕಿಂಗ್ ಖಂಡಿತ ನಮ್ಮ ದೇಹಕ್ಕೆ ಒಳ್ಳೆಯದು, ಆದ್ರೆ ಅತಿಯಾಗಿ ಆಗಬಾರ್ದು. ಗ್ರಾಮ್ಯ ಧರ್ಮ ಅಂದ್ರೆ ಮೈಥುನ ಕ್ರಿಯೆಯನ್ನ ಅತಿಯಾಗಿ ಮಾಡೋದು, ಅದು ಮಾಡಬಾರ್ದು. ಆ ಕ್ಷಣಕ್ಕೆ ನಾನು ಅದರಿಂದ ಒಳ್ಳೇದು ಅಂತ ಅನಿಸಿದ್ರು ಕೂಡ ಅತಿ ಆದ್ರೆ ಅದು ಕೆಟ್ಟದ್ದೇ. ಪ್ರಜಾಗರ ಅಂದ್ರೆ ರಾತ್ರಿ ನಿದ್ದೆಗೆಡೋದು. ನಿದ್ದೆಯನ್ನು ನಾವು ಒಂದಿನ ಯಾವುದೋ ಕಾರಣಕ್ಕೆ ನಿದ್ದೆಗೆಟ್ಟಿವೆ ಅಂದ್ರೆ ಮತ್ತೆ ಪದೇ ಪದೇ ಅದಾಗಬಾರ್ದು. ಸೊ ಈ ತಪ್ಪುಗಳನ್ನ ಮಾಡೋದ್ರಿಂದನೇ ತುಂಬಾ ಜನ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಯಾವ ಡೌಟು ಇಲ್ಲ. ನಾವು ಸಾಧ್ಯವಾದಷ್ಟು ಈ ತಪ್ಪುಗಳನ್ನು ಬಿಡಬೇಕು, ಅತಿಯಾಗಿ ಮಾಡಬಾರದು. ಬುದ್ಧಿಮಾನ್ ಅತಿ ಮಾತ್ರಯ ಅಂತ ಮುಗಿಸ್ತಾರೆ. ಬುದ್ಧಿವಂತನಾದವನು ಇವುಗಳನ್ನ ಅತಿಯಾಗಿ ಮಾಡೋದಿಲ್ಲ ಅಂತ. ಮತ್ತೆ ಮುಂದುವರೆದು ಇವುಗಳನ್ನು ಹೇಗೆ ಬಿಡಬೇಕು ಹಾಗಾದರೆ? ನಾವು ಕೆಟ್ಟದ್ದನ್ನ ಮಾಡ್ತಾ ಇದ್ದೇವೆ, ಸರಿ, ತಂಬಾಕು ಹಾಕ್ತೇವೆ ಅಥವಾ ಡ್ರಿಂಕ್ಸ್ ಮಾಡ್ತೇವೆ ಅಥವಾ ಸುಳ್ಳು ಹೇಳ್ತೇವೆ, ಕೆಟ್ಟ ಕೆಲಸ ಏನೋ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅವುಗಳನ್ನು ಹೇಗೆ ಬಿಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅದು ನಮಗೆ ರೂಢಿ ಆಗ್ಬಿಟ್ಟಿದೆ ಅಂದ್ರೆ ಒಂದೇ ಸಲ ಹೋಗಲ್ಲ. ಹಾಗಾಗಿ ನಿಧಾನವಾಗಿ ಕಡಿಮೆ ಮಾಡ್ತಾ ನಿಧಾನವಾಗಿ ಪಾದಾಂಶಿಕ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದೇ ಕಾಲು ಭಾಗವನ್ನು ಬಿಡ್ತಾ ಹೋಗಿ ಬಿಡಬೇಕು ಅಂತ. ಯಾಕೆಂದ್ರೆ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ನಾವು ಅಂದ್ಕೊಳ್ತೇವೆ ಇವತ್ತಿಂದ ನಾನು ದುಃಖ ಪಡಲ್ಲ, ಅದು ಏನಾದ್ರೂ ಆಗ್ಲಿ ಅಂತ. ಆದ್ರೆ ಅದು ಹೇಗೆ ಗೊತ್ತಾ? ಒಂದು ಗಾಯ ವಾಸಿ ಆದ ಹಾಗೆ. ಈಗ ನನಗೆಲ್ಲೋ ಒಂದು ದೊಡ್ಡ ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ನಾನು ಇವತ್ತು ಅದಕ್ಕೆ ಆಯಿಂಟ್ಮೆಂಟ್ ಹಚ್ತೇನೆ, ನಾಳೆ ಬೆಳಿಗ್ಗೆ ನೋಡ್ತೇನೆ ನಿನ್ನೆನೆ ಆಯಿಂಟ್ಮೆಂಟ್ ಹಚ್ಚಿದ್ದೆ, ಇವತ್ತು ಇನ್ನೂ ಗುಣ ಆಗಿಲ್ಲ ಅಂತ ದುಃಖ ಪಟ್ರೆ ಮೂರ್ಖತನ ಅಲ್ವಾ? ಹಾಗೆ ನಾನು ಈಗ ನಿನ್ನೆನೆ ಡಿಸೈಡ್ ಮಾಡಿದ್ದೆ ನ್ಯೂ ಇಯರ್ ಬರ್ತಾ ಇದೆ, ಸೊ ನ್ಯೂ ಇಯರ್ಗೆ ನಾನು ಇದನ್ನೆಲ್ಲ ಬಿಟ್ಟುಬಿಡ್ತೇನೆ, ಅದು ಇವತ್ತು ಮತ್ತೆ ತಪ್ಪು ಮಾಡಿದೆ ಅಂತ. ಹಾಗಾಗೋದಿಲ್ಲ. ನಾವು ದಿನಾಲೂ ಮುಲಾಮ್ ಹಚ್ತೇವೆ, ದಿನಾಲೂ ನಾವು ಅದಕ್ಕೆ ಬ್ಯಾಂಡೇಜ್ ಮಾಡ್ತೇವೆ, ಡ್ರೆಸ್ಸಿಂಗ್ ಮಾಡ್ತೇವೆ ಅಂತ ಆದ್ರೆ ಆಗ ಅದಾದ ನಂತರವೇ ಹೇಗೆ ಗಾಯ ಗುಣ ಆಗುತ್ತೋ ಹಾಗೆ ನಾವು ನಿತ್ಯ ಅಂದ್ಕೊಳ್ಬೇಕು, ನಾ ಇವುಗಳನ್ನ ಬಿಡ್ತೇನೆ, ಈ ತರ ತಪ್ಪುಗಳನ್ನು ಮಾಡಲ್ಲ. ಮನಸ್ಸಿನಲ್ಲಿ, ನನ್ನ ಕೆಲಸದಲ್ಲಿ ಮತ್ತೆ ಮಾತಿನಲ್ಲಿ ನಾನು ತಪ್ಪುಗಳನ್ನು ಮಾಡಲ್ಲ ಅಂತ ನಿತ್ಯ ಅಂದ್ಕೊಳ್ತಾ ನಿಧಾನವಾದ ನಾಶ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಏನಂದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದಂತ ಹಲವಾರು ವಿಷಯಗಳಿವೆಯಲ್ಲ, ಅವುಗಳನ್ನೆಲ್ಲ ಫಾಲೋ ಮಾಡ್ತೇವೆ ಸರಿ, ಇನ್ಮೇಲೆ ಮಾಡ್ತೇವೆ ಸರಿ, ಆದ್ರೆ ಹಿಂದೆ ಇದ್ದಂತಹ ದೋಷಗಳಿಗೆ ಏನ್ ಮಾಡಬೇಕು? ಅವುಗಳ ಮುಂದೆ ರೋಗವನ್ನು ತರ್ತಾವಲ್ಲ ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಹಾರಯೇ ದೋಷ ಸಂಚಯಂ ಅಂತ. ಅಂದ್ರೆ ಅವುಗಳನ್ನ ಪೂರ್ತಿಯಾಗಿ ಹೊರಗೆ ಹಾಕಿಬಿಡಬೇಕು. ಹೇಗೆ? ಪಂಚಕರ್ಮದ ಮೂಲಕ. ಪಂಚಕರ್ಮ ಅಂದ ತಕ್ಷಣ ಅಯ್ಯೋ ಅದು ಕಾಸ್ಟ್ಲಿ ಅಥವಾ ಅದಕ್ಕೆ ತುಂಬಾ ಕಷ್ಟ ತೆಗೆದುಕೊಳ್ಳುವಾಗ ಹೀಗೆ ತುಂಬಾ ಜನ ಅಂದ್ಕೊಳ್ತಾರೆ. ಹಾಗೇನೂ ಇಲ್ಲ. ನಾ ಪಂಚಕರ್ಮದ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಕೊಡೋಣ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಡೋಣ. ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಖಂಡಿತ ಆ ವಿಡಿಯೋ ನೋಡ್ಕೊಳ್ಳಿ. ಆದ್ರೆ ಪಂಚಕರ್ಮವನ್ನ ವರ್ಷಕ್ಕೆ 3 ಬಾರಿ, ಅದರಲ್ಲೂ ಈ ಮಳೆಗಾಲ ಬರ್ತಿದೆ ಅಂದ್ರೆ 4 ಹನಿ ಹಾಕಿದೆ ಅನ್ನುವ ಟೈಮಲ್ಲಿ ಬಸ್ತಿಯನ್ನ, ಮತ್ತೆ ಶರದೃತುವಿನಲ್ಲಿ ಅಂದ್ರೆ ಮಳೆಗಾಲ ಮುಗಿದ ನಂತರ ಚಳಿಗಾಲ ಬರೋದ್ರೊಳಗಡೆ ವಿರೇಚನವನ್ನ, ಚಳಿಗಾಲ ಮುಗಿದು ಬೇಸಿಗೆ ಬರೋದ್ರೊಳಗಡೆ ವಮನವನ್ನ, ಈ ರೀತಿ ವರ್ಷಕ್ಕೆ 3 ಬಾರಿ ಅಂದ್ರೆ ಪ್ರತಿ ವರ್ಷ ಮಾಡ್ಕೊಂಡ್ರೆ, ಆಗಲ್ಲ ಅಂದ್ರೆ 2-3 ವರ್ಷಕ್ಕೊಂದ್ಸರಿ ಮಾಡ್ಕೊಂಡ್ರೆ ಆಗ ನಮ್ಮ ದೇಹದಲ್ಲಿರುವ ದೋಷಗಳೆಲ್ಲ ಹೋಗಿ ಅದ್ಭುತವಾದಂತಹ ಅನುಕೂಲ ಆಗುತ್ತೆ. ಮತ್ತೆ ಯಾರಿಗೆ ಆಗಲ್ಲ, ಆಯಾ ಟೈಮಿಗೆ ಬರ್ಲಿಕ್ಕೆ ಆಗಲ್ಲ, ಸಮಯ ಸಿಕ್ಕಾಗ ಬರ್ತೇವೆ ಅಂದ್ರೂ ಕೂಡ ಮಾಡ್ಕೊಳ್ಬಹುದು. ಆಗ ವಮನ, ವಿರೇಚನ, ಬಸ್ತಿ ಈ ಚಿಕಿತ್ಸೆಗಳನ್ನ ಸುಮಾರು 8 ದಿನ ಬೇಕಾಗತ್ತೆ ಅಂತ ಅಂದ್ಕೊಳ್ಬಹುದು, 1 ವಾರ ಬೇಕಾಗತ್ತೆ ಅಂತ ಅಂದ್ಕೊಳ್ಬಹುದು. ಆ ಚಿಕಿತ್ಸೆಯನ್ನ ಮಾಡಿಕೊಂಡು ನಂತರ ರಸಾಯನ ವಾಜೀಕರಣವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಷ್ಟ ಆದ ನಂತರ ರಸಾಯನ ವಾಜೀಕರಣ ಯಥಾಕ್ರಮಂ ಯಥಾಯೋಗ್ಯಂ ಅಥ ಊರ್ಧ್ವಂ ಪ್ರಯೋಜಯೇತ್ ರಸಾಯನಾನಿ ಸಿದ್ಧಾನಿ ವೃಷ್ಟಯೋಗಂಶ್ಚ ಕಾಲವಿತ್. ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ವೈದ್ಯ ಯಥಾಯೋಗ್ಯವಾಗಿರುವಂತಹ ಆ ಪೇಷಂಟಿಗೆ ಅನುಕೂಲ ಆಗುವಂತಹ ರಸಾಯನ ವಾಜೀಕರಣ ಔಷಧಗಳನ್ನ ಪಂಚಕರ್ಮ ಚಿಕಿತ್ಸೆ ಆದ ನಂತರ ಆ ಪೇಷಂಟಿಗೆ ಕೊಡಬೇಕು. ಹಾಗೆ ಕೊಟ್ಟರೆ ರೋಗ ಸತಾ ನ ಜಾಯಂತೆ, ಅವನಿಗೆ ರೋಗಗಳು ಬರೋದಿಲ್ಲ. ಪ್ರಕೃತಿಸ್ಥೇಷು ಧಾತುಷು, ಧಾತುಗಳೆಲ್ಲ ಪ್ರಕೃತಿಯಲ್ಲಿ ಕರೆಕ್ಟ್ ಆಗಿ ಇರ್ತವೆ, ಅಂದ್ರೆ ಸಮಸ್ಥಿತಿಯಲ್ಲಿ ಸರಿಯಾದ ರೀತಿಯಲ್ಲಿ ಇರ್ತವೆ. ಧಾತವಶ್ಚ ಅಭಿವರ್ಧಂತೆ, ಧಾತುಗಳು ಚೆನ್ನಾಗಿ ವೃದ್ಧಿಯನ್ನು ಹೊಂದ್ತವೆ. ಜರಾ ಮಾಂದ್ಯಮುಪೈತಿ ಚ, ಅಂದ್ರೆ ಈ ಮುಪ್ಪು ಮಂದವಾಗ್ಬಿಡತ್ತೆ ಅಂತ, ಸುಲಭವಾಗಿ ಮುಪ್ಪು ಬರೋದಿಲ್ಲ, ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲಿ ಹೇಳ್ತಾರೆ ನೋಡಿ. ಹಾಗಾಗಿ ನಾವು ದೇಹ ಶುದ್ಧಿಯನ್ನ ಮಾಡಿಕೊಂಡು ರಸಾಯನ ವಾಜೀಕರಣ ಔಷಧಗಳನ್ನು ತೆಗೆದುಕೊಂಡ್ರೆ ಅದ್ಭುತವಾಗಿ ಆಗತ್ತೆ. ನಾವು ಸರಿಯಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಆಗಂತುಜ ರೋಗಗಳು 4 ತರ, ಅಂದ್ರೆ ಹೊರಗಡೆಯಿಂದ ಬರುವಂತವು. ಒಂದು ಅಭಿಷಂಗಜ, ಅಂದ್ರೆ ಯಾವುದೋ ಒಂದು ಹಾವು ಕಚ್ಚಿತು, ವಿಷ ಇರುವಂತದ್ದು, ಅಥವಾ ಚೇಳು ಕಚ್ಚಿತು, ಅದು ವಿಷ ಅಲ್ವಾ, ಅದು ಅಭಿಷಂಗಜ. ಅಂದ್ರೆ ಅದಕ್ಕೆ ವಿಷ ಚಿಕಿತ್ಸೆಯನ್ನು ಮಾಡಬೇಕು. ಅಥವಾ ಅದು ಬರ್ದಿದ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ಕಾಳಜಿಯನ್ನು ವಹಿಸಬೇಕು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ನಾವು ಕಾಳಜಿ ವಹಿಸಿದಾಗೂ ಇಲ್ಲ ಕಚ್ಚಿತ್ತು ಅಂದ್ರೆ ಅದು ನಮಗೆ ಅನಿವಾರ್ಯ, ನಾವು ಅವಾಗ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಅದು ನಮ್ಮ ಹಣೆ ಬರ ಅಂತ ಹೇಳ್ಬೇಕಷ್ಟೇ. ಇನ್ನೊಂದು ಅಭಿಶಾಪಜ, ಅಂದ್ರೆ ಯಾರದೋ ಶಾಪದ ಕಾರಣದಿಂದಾಗಿ. ಶಾಪ ಅಂತಂದ್ರೆ ಯಾವುದೋ ಋಷಿ ಮುನಿಗೆ ನಾನೇನೋ ಮಾಡದೆ ಶಾಪ ಕೊಟ್ಟು ಆಗಲ್ಲ. ಯಾವುದೋ ಒಬ್ಬ ಒಳ್ಳೆಯ ವ್ಯಕ್ತಿ, ನಾನು ಅವನಿಗೆ
ಇದು ಮಾಡ್ತೇನೆ, ಏನು ಮನಸ್ಸಿಗೆ ದುಃಖ ಕೊಡ್ತೇನೆ, ಅಥವಾ ಅವನಿಂದ ಏನೋ ಒಂದು ಇದು ಮಾಡ್ತೇನೆ. ಇದನ್ನೂ ಕೂಡ ನಮ್ಮ ಯೋಗ ಗುರುಗಳು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಿದ್ರು. ಹೇಗೆ ನಾವು ಬೇರೆಯವರಿಗೆ ಕೊಡುವ ದುಃಖದ ಕಾರಣದಿಂದಾಗಿ ಆ ಎನರ್ಜಿ ನಮ್ಮ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಪರಿವಾರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ. ಇಷ್ಟೊಂದು ತೊಂದರೆಗಳು, ಭೂಕಂಪವೋ ಇನ್ನೇನೋ ಆಗತ್ತಲ್ಲ, ಅವುಗಳಿಗೆ ಕಾರಣ ಎಲ್ಲರ ಈ ಪಾಪ ಕರ್ಮಗಳ ಒಟ್ಟು ಮೊತ್ತ ಸುನಾಮಿ ಅಂತೆಲ್ಲ ಆಗೋದು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದೇನೇ ಇರ್ಲಿ, ಒಟ್ಟಿನಲ್ಲಿ ಅಭಿಶಾಪ ಅಂದ್ರೆ ಅದು. ಇನ್ನು ಮೂರನೇದು ಅಭಿಘಾತಜ, ಅಂದ್ರೆ ನಮಗೆಲ್ಲೋ ಪೆಟ್ಟಾಗತ್ತೆ, ನಾವೆಲ್ಲೋ ಆಕ್ಸಿಡೆಂಟ್ ಆಗತ್ತೆ, ಇವೆಲ್ಲ ಅಭಿಘಾತಜ. ಇವುಗಳನ್ನು ಕೂಡ ನಾವು ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿದ್ದು ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಎಲ್ಲ ಸಲನು ಬೇರೆ ಯಾರೋ ಮಿಸ್ಟೇಕ್ ಬಂದಂಗೆ ನೋಡಿದ್ರೆ ಆಗತ್ತಲ್ವಾ, ಅದು ಹಣೆ ಬರ ಅಂತ ಬಿಡ್ಬೇಕಷ್ಟೇ. ಇನ್ನೊಂದು ಅಭಿಚಾರಜ. ಅಭಿಚಾರಜ ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದ್ರೆ ಟೈಮ್ ತುಂಬಾ ಹೋಗುತ್ತೆ, ಹಾಗಾಗಿ ಇದ್ರ ಬಗ್ಗೆ ಇವತ್ತು ಬೇಡ. ಸೊ ಇವುಗಳನ್ನು ನಾವು ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಅಭಿಚಾರಜ ಇದೆಯಲ್ಲ, ಅದನ್ನು ತಡೆಯ ಹೇಗೆ ಅಂತ ಹೇಳ್ತೇನೆ. ಹೇಗೆ ಅಂದ್ರೆ, ನಾವು ನಿತ್ಯವೂ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ದೇವರ ಪ್ರಾರ್ಥನೆ ಮಾಡೋದು, ನಮ್ಮ ಒಳಗಡೆ ಆದಷ್ಟು ಪಾಸಿಟಿವ್ ಎನರ್ಜಿ ಇರುವಂತೆ ನೋಡ್ಕೊಳ್ಳೋದು, ಇವುಗಳನ್ನು ಮಾಡೋದ್ರಿಂದ ಅಭಿಚಾರವನ್ನು ತಡಿಬಹುದು ಅಂತ. ಅಂದ್ರೆ ಹೇಳ್ತಾರೆ, ನಮ್ಮ ಸುತ್ತಲಿನ ಪ್ರಭಾವಲಯ ಇದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಆಗ ಈ ಅಭಿಚಾರಜ ಸಮಸ್ಯೆಗಳನ್ನ ತಡಿಲಿಕ್ಕೆ ಸಾಧ್ಯ ಅಂತ. ಸರಿ, ಇಷ್ಟು ವಿಷಯಗಳು ನಾವು ತಿಳ್ಕೊಂಡ್ವಿ. ಈಗ ಕೊನೆಯ ಶ್ಲೋಕವನ್ನು ನಾನು ಹೇಳಿ ಇದನ್ನು ಮುಗಿಸ್ತೇನೆ. ಆಹಾರ ಆಚಾರ ಚೇಷ್ಟಾಸು ಸುಖಾರ್ಥಿ ಪ್ರೇತ್ಯಚೇಹಚ ಪರಂ ಪ್ರಯತ್ನ ಮಾತಿಷ್ಠೇತ್ ಬುದ್ಧಿಮಾನ್ ಹಿತ ಸೇವನೆ. ಅಂದ್ರೆ ಬುದ್ಧಿಮಂತನಾದ ಆದವನು ಸಾಧ್ಯವಾದಷ್ಟು, ಅಥವಾ ಸುಖಾರ್ಥಿ ಅಂದ್ರೆ ಸುಖ ಬೇಕು ಅಂತ ಅನ್ನುವಂಥವನು ಆಹಾರ ಆಚಾರ ಮತ್ತು ಚೇಷ್ಟಾದಲ್ಲಿ, ಅಂದ್ರೆ ಆಹಾರದಲ್ಲಿ, ಮನಸ್ಸಿನಲ್ಲಿ, ಕೆಲಸದಲ್ಲಿ ಹಿತವಾದನ್ನು ಮಾತ್ರ ಸೇವನೆ ಮಾಡಬೇಕು ಅಂತ. ನಮ್ಮ ಮನಸ್ಸಿಗೆ ಹೇಗಾಗಬೇಕು ಅಂದ್ರೆ, ಇದು ಕೆಟ್ಟದ್ದು ಅಂದ್ರೆ ಅದರಲ್ಲಿ ರುಚಿಯೇ ಕಡಿಮೆ ಆಗಬೇಕು ಅಂತ. ನಾನೇನು ಈಗ ಉದಾಹರಣೆಗೆ, ನನಗೆ ನಿಜವಾಗ್ಲೂ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗಿತ್ತು. ಇವತ್ತು ವರ್ಷಕ್ಕೆ ಒಂದು ಕೂಡ ನಾನು ತಿನ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ, ನನಗೆ ತಿನ್ಲಿಕ್ಕೆ ಹೋದ್ರೆ ರುಚಿ ಆಗೋದಿಲ್ಲ. ಯಾಕಂದ್ರೆ ನಾನು ಕೆಟ್ಟದ್ದು ಅಂತ ಗೊತ್ತಿಲ್ಲ, ನಾನು ಏನೋ ತಪ್ಪು ಮಾಡ್ತೀನಿ ಅಂತ ಫೀಲಿಂಗ್ ಅಲ್ಲಿ ಎರಡು ಇದನ್ನು ಕೂಡ ತಿನ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ, ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ನಾವು ಪ್ರತಿನಿತ್ಯ ಫೀಲ್ ಮಾಡ್ಕೊಳ್ಳೋದು, ಪ್ರತಿನಿತ್ಯ ನಾವು ನಮ್ಮಲ್ಲಿ ಸಂಸ್ಕಾರವನ್ನು ಕೊಟ್ಕೊಳ್ಬೇಕು ಅಂತ. ಹಾಗಾಗಿ ನಾವು ನಿತ್ಯವೂ ಆಹಾರ ಆಚಾರ ಚೇಷ್ಟ, ಆಹಾರ ಮನಸ್ಸು ಮತ್ತೆ ಕೆಲಸದ ವಿಷಯದಲ್ಲಿ ಹಿತವಾದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಮ್ಮ ಇಡೀ ಭವಿಷ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.